ಪ್ರಥಮ PUC ಮೂರನೆಯ ಅಧ್ಯಾಯದ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಈ ವಿಷಯಗಳನ್ನು ನಾವು ಚರ್ಚೆಗೆ ಒಳಪಡಿಸ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ಪರಮಾಧಿಕಾರದ ಲಕ್ಷಣಗಳನ್ನು ಹಾಗೂ ಕಾನೂನು ಎಂದರೆ ಏನು ಅಂತಕ್ಕಂಥ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಕಾನೂನಿನ ವಿಧಗಳು, ಕಾನೂನಲ್ಲಿ ಯಾವ್ಯಾವ ರೀತಿಯ ಕಾನೂನುಗಳು ಇದ್ದಾವೆ ಅನ್ನುವುದನ್ನು ಚರ್ಚೆಗೆ ಒಳಪಡಿಸೋಣ. ಅದಕ್ಕೂ ಮುಂಚಿತವಾಗಿ ಮತ್ತೊಮ್ಮೆ ಕಾನೂನು ಎಂದರೇನು? ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳೇ ಕಾನೂನುಗಳು. ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಕಾನೂನುಗಳು ಅಂತೇಳಿ ಕರೀತಾರೆ. ಈ ಕಾನೂನುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನು ನೋಡ್ತೇವೆ, ಭಾಳಷ್ಟು ಪ್ರಾಥಮಿಕವಾಗಿ. ಅವು ಯಾವುವು ಅಂದರೆ ನೈತಿಕ ಕಾನೂನುಗಳು ಮತ್ತು ವಿಧಿಬದ್ಧ ಕಾನೂನುಗಳು ಅಂತೇಳಿ. ನೈತಿಕ ಕಾನೂನುಗಳು ಮತ್ತು ವಿಧಿಬದ್ಧ ಕಾನೂನುಗಳು ಅಂತೇಳಿ ಅವೆರಡನ್ನ ಮುಖ್ಯವಾಗಿ ನೋಡ್ತೇವೆ. ಏನು ಈ ನೈತಿಕ ಕಾನೂನು ಎಂದರೆ ಏನು? ನೈತಿಕತೆಯನ್ನು ಆಧಾರವಾಗಿಟ್ಟುಕೊಂಡು, ನೈತಿಕ ನಿಯಮಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿರ್ತಕ್ಕಂಥ ಕಾನೂನುಗಳನ್ನು ನೈತಿಕ ಕಾನೂನುಗಳು ಅಂತೇಳಿ ಕರೀತಾರೆ. ಈ ನೈತಿಕ ಕಾನೂನುಗಳಿಗೆ ಕಾನೂನಿನ ಬೆಂಬಲ ಇರೋದಿಲ್ಲ. ಉದಾಹರಣೆಗೆ ಸತ್ಯವನ್ನೇ ನುಡಿಯೋದು, ಸತ್ಯವನ್ನು ಹೇಳಬೇಕು, ಸುಳ್ಳನ್ನು ಹೇಳಬಾರ್ದು, ಮತ್ತು ಸತ್ಯವನ್ನು ಹೇಳುವುದಷ್ಟೇ ಅಲ್ಲದೆ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ನೆರವನ್ನು ನೀಡುವುದು, ಸಹಾಯವನ್ನು ಮಾಡ್ತಕ್ಕಂಥದ್ದು ನೈತಿಕ ನಿಯಮ. ಈ ನೈತಿಕ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ, ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ. ಉದಾಹರಣೆಗೆ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಟ್ರಾಫಿಕ್ ಇರ್ತದೆ, ವಾಹನ ಸಂದಣಿ ಜಾಸ್ತಿ ಇರ್ತದೆ, ವಾಹನ ದಟ್ಟಣೆ ಜಾಸ್ತಿ ಇರ್ತದೆ. ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ಮುದುಕ ಅಜ್ಜ ಒಬ್ಬರು ಬರ್ತಾರೆ. ಅವರು ಏನು ಮಾಡ್ತಾರೆ, ಆ ಕಡೆಗೆ ದಾಟಲಿಕ್ಕೆ ವೇಗವಾಗಿ ನಡಿಲಿಕ್ಕೆ ಆಗೋದಿಲ್ಲ, ದೃಷ್ಟಿ ಕೂಡ ಏನಾಗಿದೆ, ಮಂದ ಆಗಿದೆ. ಅಂಥ ಸಂದರ್ಭದಲ್ಲಿ ಆತ ನಿಮ್ಮ ಸಹಾಯವನ್ನು ಬಾಯ್ಬಿಟ್ಟು ಕೇಳ್ತಾರೆ. ಒಂದು ವೇಳೆ ತಮ್ಮ ಆಚೆ ಬದಿಗೆ ನಾನು ಕೂಡ ಹೋಗಬೇಕು, ನನ್ನನ್ನು ಸ್ವಲ್ಪ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು. ಆವಾಗ ಆತ ಕೇಳಿದ ಸಹಾಯದ ಯಾಚನೆ ಏನಿದೆಯಲ್ಲ, ಆ ಯಾಚನೆಗೆ ಸ್ಪಂದಿಸಿ ನೀವು ಅವರನ್ನು ಆಚೆ ಬದಿಗೆ ಬಿಡಬೇಕಾಗಿರ್ತಕ್ಕಂಥದ್ದು ನೈತಿಕ ನಿಯಮದ ಪ್ರಕಾರ ನಿಮ್ಮ ಕರ್ತವ್ಯ, ನೀವು ಅದನ್ನು ಮಾಡಬೇಕು. ಆದರೆ ಅಜ್ಜ ಆ ಕಡೆ ಅವ್ರ ಪಕ್ಕದಲ್ಲಿ ಕೂಡ ಅವ್ರ ಜೊತೆಗೆ ಹೋಗು ಅಂತಂದು ಹೇಳಿ ನಾನು ನಿನ್ನ ಆ ಕಡೆ ಬಿಡೋಕ್ಕಾಗಲ್ಲ, ನನಗೆ ಟೈಮ್ ಆಗಿದೆ ಅಂತೇಳಿ ನೀವು ಹೋಗ್ಬೋದು. ಅದಕ್ಕೆ ಕಾನೂನಿನ ಬೆಂಬಲ ಇಲ್ಲ. ನೀವು ಅವರಿಗೆ ಸಹಾಯವನ್ನು ಮಾಡದೇ ಇರುವುದಕ್ಕಾಗಿ ನಿಮಗೆ ಯಾವುದೇ ಶಿಕ್ಷೆಯನ್ನು ವಿಧಿಸಲಾಗುವುದಿಲ್ಲ. ಇಂಥ ನಿಯಮಗಳನ್ನು ನೈತಿಕ ನಿಯಮಗಳು ಅಂತ ಕರೀತಾರೆ. ಶಾಸಕಾಂಗ ಕಾನೂನುಗಳನ್ನು ರಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನ್ಯಾಯಾಂಗ ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಒಳಿತು, ಯಾವುದು ಕೆಟ್ಟದ್ದು, ಯಾವುದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು, ಆ ಮಾನವೀಯತೆಯ ನೆಲೆಯ ಮೇಲೆ ನಾವು ಯಾವ ರೀತಿ ಆ ಕಾನೂನುಗಳನ್ನು ರಚನೆ ಮಾಡಬೇಕು ಮತ್ತು ಅವುಗಳನ್ನು ಅನ್ವಯ ಮಾಡ್ಕೋಬೇಕು ಅನ್ನುವುದನ್ನು ಗಮನ ಇಡುತ್ತಾರೆ ಶಾಸಕಾಂಗ ಮತ್ತು ನ್ಯಾಯಾಂಗಗಳು. ಈ ನೈತಿಕ ಕಾನೂನುಗಳು ಏನಿದ್ದಾವಲ್ಲ, ಇವುಗಳು ಕೇವಲ ಸರ್ಕಾರದ ಬೆಂಬಲವನ್ನು ಪಡೆದಿರಲ್ಲ, ಜೊತೆಗೆ ನೈತಿಕ ನಿಯಮಗಳನ್ನು, ಕಟ್ಟುಪಾಡುಗಳನ್ನು, ಆಚಾರ ವಿಚಾರ, ಸಂಪ್ರದಾಯ, ಆದರ್ಶ ಜೀವನ ಶೈಲಿ ಇವುಗಳನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥವುಗಳಾಗಿರ್ತವೆ. ಆದ್ದರಿಂದ ಆ ನೈತಿಕ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಲಿ ಅಂಥ ಒಂದು ಪದ್ಧತಿಯಾಗಲಿ ಇರೋದಿಲ್ಲ. ಇನ್ನು ವಿಧಿಬದ್ಧ ಕಾನೂನುಗಳು, ಈ ವಿಧಿಬದ್ಧ ಕಾನೂನುಗಳು ರಾಜ್ಯದ ಕಾನೂನಿನ ಬೆಂಬಲವನ್ನು ಹೊಂದಿರತಕ್ಕಂಥವುಗಳಾಗಿರ್ತವೆ. ಇವುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ವಿಧಿಸಲಾಗುತ್ತದೆ. ಏಕೆಂದರೆ ರಾಜ್ಯವು ತನ್ನ ಪರಮಾಧಿಕಾರವನ್ನು ಬಳಕೆ ಮಾಡಿಕೊಂಡು ಜಾರಿಗೊಳಿಸಲಿಕ್ಕಾಗಿ ತಂದಿರತಕ್ಕಂಥ
ಕಾನೂನುಗಳು ಇವು. ಈ ಕಾನೂನುಗಳನ್ನು ನಾವೆಲ್ಲರೂ ಕೂಡ ಏನು ಮಾಡಲೇಬೇಕಾಗಿದೆ, ಅಲ್ಲಿ ಆಯ್ಕೆ ಇಲ್ಲ. ದೇರ್ ಇಸ್ ನೋ ಚಾಯ್ಸ್, ವಿ ಹ್ಯಾವ್ ಟು ಫಾಲೋ ದಿ ಲಾಸ್ ಆಫ್ ಅವರ್ ಸ್ಟೇಟ್. ನಮ್ಮ ರಾಜ್ಯದ ಕಾನೂನುಗಳನ್ನು ನಾವು ಏನು ಮಾಡಬೇಕಾಗಿದೆ, ನಾವು ಅವುಗಳನ್ನು ಪಾಲನೆ ಮಾಡಬೇಕಾಗಿದೆ, ಪಾಲಿಸಲೇಬೇಕಾಗಿದೆ. ಪಾಲಿಸದೇ ಇದ್ದರೆ, ಆ ಕಾನೂನುಗಳನ್ನು ಪಾಲಿಸದೇ ಇದ್ದ ಕಾರಣಕ್ಕಾಗಿ ನಮಗೆ ಶಿಕ್ಷೆಯನ್ನು ನೀಡ್ತಕ್ಕಂಥ ಅವಕಾಶಗಳಿದ್ದಾವೆ, ಶಿಕ್ಷೆಯನ್ನು ನೀಡಲಾಗ್ತದೆ. ಅಂಥ ಕಾನೂನುಗಳನ್ನು ಏನಂತಾರೆ, ವಿಧಿಬದ್ಧ ಕಾನೂನುಗಳು ಅಂತೇಳಿ ಕರೀತಾರೆ. ರಾಜ್ಯದ ಶಾಸಕಾಂಗವು ಆ ಕಾನೂನುಗಳನ್ನು ರಚಿಸಿ ಕಾರ್ಯಾಂಗವು ಅವುಗಳನ್ನು ಕಾರ್ಯರೂಪಕ್ಕೆ ತರುತ್ತಿರುತ್ತದೆ. ಒಂದು ವೇಳೆ ಇಂತಹ ಕಾನೂನುಗಳನ್ನು ನಾವು ಉಲ್ಲಂಘನೆಯನ್ನು ಮಾಡಿದರೆ, ಪಾಲನೆಯನ್ನು ಮಾಡದೇ ಇದ್ದರೆ, ಆ ಸಂದರ್ಭದಲ್ಲಿ ನ್ಯಾಯಾಲಯ ಅಥವಾ ನ್ಯಾಯಾಂಗ ನಮ್ಮನ್ನು ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುವ, ದಂಡಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ನಮ್ಮನ್ನು ದಂಡಿಸಿಯೂ ತೀರುತ್ತದೆ. ಬಲವಂತವಾಗಿಯಾದರೂ ಸರಿಯೇ ಕಾನೂನುಗಳನ್ನು ಪಾಲಿಸುವಂತೆ ಮಾಡುವ ಅಧಿಕಾರ, ಅಂಥ ಒಂದು ಶ್ರೇಷ್ಠ ಅಧಿಕಾರ, ಪರಮಾಧಿಕಾರ ರಾಜ್ಯಕ್ಕೆ ಇದೆ. ಆ ರಾಜ್ಯಕ್ಕೆ ಇರುವ ಪರಮಾಧಿಕಾರವನ್ನು ಬಳಕೆ ಮಾಡಿಕೊಂಡು ಸರ್ಕಾರ ನಮ್ಮ ಮೇಲೆ ಕಾನೂನುಗಳನ್ನು ಜಾರಿಗೊಳಿಸಿಯೇ ತೀರುತ್ತದೆ. ಅಂತಹ ಕಾನೂನುಗಳನ್ನು ವಿಧಿಬದ್ಧ ಕಾನೂನುಗಳು ಅಂತೇಳಿ ಕರೀತಾರೆ. ಈ ವಿಧಿಬದ್ಧ ಕಾನೂನುಗಳಲ್ಲಿ 9 ರೀತಿಯ ಕಾನೂನುಗಳನ್ನು ಮತ್ತೆ ನಾವು ನೋಡ್ತಾ ಹೋಗ್ತೇವೆ. ವಿಧಿಬದ್ಧ ಕಾನೂನುಗಳಲ್ಲಿ ಅಥವಾ ಕಾನೂನುಬದ್ಧ ಕಾನೂನುಗಳಲ್ಲಿ ನಾವು 9 ರೀತಿಯ ಕಾನೂನುಗಳನ್ನು ನೋಡ್ತಾ ಹೋಗ್ತೇವೆ. ಈ 9 ರೀತಿಯ ಕಾನೂನುಗಳಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ರಾಷ್ಟ್ರೀಯ ಕಾನೂನು ಆಗಿರ್ತದೆ. ಏನು ಈ ರಾಷ್ಟ್ರೀಯ ಕಾನೂನು ಅಂತಂದರೆ, ರಾಜ್ಯದ ವ್ಯಾಪ್ತಿಯೊಳಗೆ ಬರುವ ಎಲ್ಲ ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸಲು ತಂದಿರುವ ಕಾನೂನುಗಳನ್ನು, ರಾಜ್ಯದ ವ್ಯಾಪ್ತಿಯೊಳಗೆ ಗಡಿ ಪ್ರದೇಶದೊಳಗೆ ವಾಸವಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ನಾವೇನಂತ ಕರಿತೇವೆ, ರಾಷ್ಟ್ರೀಯ ಕಾನೂನು ಅಂತೇಳಿ ಕರಿತೇವೆ. ಈ ರಾಷ್ಟ್ರೀಯ ಕಾನೂನಿನ ರಚನೆಯನ್ನು ರಾಜ್ಯದ ಶಾಸಕಾಂಗ ಮಾಡುತ್ತದೆ. ಆ ರಾಜ್ಯಕ್ಕಿರುವ ಶಾಸಕಾಂಗ ಈ ಕಾನೂನುಗಳನ್ನು ರಚನೆ ಮಾಡುತ್ತದೆ. ಈ ಕಾನೂನುಗಳಿಗೆ ರಾಜ್ಯದ ಪರಮಾಧಿಕಾರದ ಬೆಂಬಲವಿರುತ್ತದೆ. ರಾಜ್ಯದ ಪರಮಾಧಿಕಾರದ ಬೆಂಬಲವಿರುತ್ತದೆ. ಈ ಕಾನೂನುಗಳಿಗೆ ರಾಜ್ಯದ ಪರಮಾಧಿಕಾರದ ಬೆಂಬಲ ಇರ್ತದೆ. ಬಲಪ್ರಯೋಗ ಮಾಡುವ ಅಧಿಕಾರವೂ ಕೂಡ ಸರ್ಕಾರಕ್ಕೆ ಇರುತ್ತದೆ. ಬಲವಂತವಾಗಿಯಾದರೂ ಸರಿಯೇ, ಅಂದರೆ ನಾವು ಆ ಕಾನೂನನ್ನು ಪರಿಪಾಲನೆ ಮಾಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಶಕ್ತಿ ಪ್ರಯೋಗ ಮಾಡಿ ನಮ್ಮ ಮೇಲೆ ಬಲವಂತವಾಗಿ ಬಲಪ್ರಯೋಗವನ್ನು ಮಾಡುವ ಮುಖಾಂತರವಾದರೂ ಸರಿಯೇ ಆ ಕಾನೂನುಗಳನ್ನು ಜಾರಿಗೊಳಿಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಇರ್ತದೆ. ಅಂತಹ ಕಾನೂನುಗಳನ್ನು ಏನಂತ ಕರಿತೇವೆ, ರಾಷ್ಟ್ರೀಯ ಕಾನೂನುಗಳು ಅಂತ ಕರೀತೇವೆ. ಈ ರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ನೀಡಲಾಗುತ್ತದೆ. ಈ ರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ನೀಡಲಾಗುತ್ತದೆ. ಇನ್ನು ಇದನ್ನು ಸ್ಥಳೀಯ ಕಾನೂನು ಅಥವಾ ಮುನ್ಸಿಫ್ ಕಾನೂನು ಅಂತಲೂ ಕೂಡ ಕರೀತಾರೆ. ಇದನ್ನು ಸ್ಥಳೀಯ ಕಾನೂನು ಅಥವಾ ಮುನ್ಸಿಫ್ ಕಾನೂನು ಅಂತಲೂ ಕೂಡ ಕರೆಯಲಾಗ್ತದೆ. ಈ ರಾಷ್ಟ್ರೀಯ ಕಾನೂನು ಸಾರ್ವಜನಿಕ ಕಾನೂನು ಮತ್ತು ಖಾಸಗಿ ಕಾನೂನುಗಳ ಸಂಯೋಜನೆಯಾಗಿರುತ್ತದೆ. ಈ ಖಾಸಗಿ ಕಾನೂನು ಮತ್ತು ಸಾರ್ವಜನಿಕ ಕಾನೂನುಗಳ ಒಂದು ಸಂಯೋಗ ಇದು ಆಗಿರ್ತದೆ. ಎರಡನ್ನೂ ಕೂಡ ಸೇರಿಸಿಕೊಂಡು ಮಾಡಿರ್ತಕ್ಕಂಥ ಕಾನೂನು ಆಗಿರ್ತದೆ. ಇನ್ನು ಎರಡನೆಯದು ಸಂವಿಧಾನಾತ್ಮಕ ಕಾನೂನು. ಒಂದು ರಾಜ್ಯ ಅಥವಾ ಒಂದು ದೇಶ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡಿರ್ತದೆ. ಸಂವಿಧಾನವಿರದ ಯಾವ ದೇಶವೂ ಕೂಡ ಭೂಮಿಯ ಮೇಲೆ ಇಲ್ಲ. ಪ್ರತಿಯೊಂದು ದೇಶಕ್ಕೆ ಸಂವಿಧಾನದ ಅವಶ್ಯಕತೆ ಇದ್ದೇ ಇದೆ. ಆ ಸಂವಿಧಾನವು ಲಿಖಿತ ರೂಪದಲ್ಲಾದರೂ ಆಗಿರ್ಬೋದು, ಅಲಿಖಿತ ರೂಪದಲ್ಲಾದರೂ ಕೂಡ ಆಗಿರ್ಬೋದು. ಸಂವಿಧಾನದ ಪ್ರಸ್ತುತತೆ ಅವಶ್ಯಕವಾಗಿ ಇದ್ದೇ ಇದೆ. ಅಂತಹ ಮೂಲಭೂತ ಕಾನೂನು ಸಂವಿಧಾನಾತ್ಮಕ ಕಾನೂನು. ಮೂಲಭೂತ ಕಾನೂನು ಸಂವಿಧಾನಾತ್ಮಕ ಕಾನೂನು ಆಗಿರ್ತದೆ. ಒಂದು ರಾಜ್ಯದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆ ರಾಜ್ಯ ಸಂವಿಧಾನವನ್ನು ರಚನೆ ಮಾಡಿಕೊಂಡಿರ್ತದೆ, ತನ್ನ ಅಧಿಕಾರವನ್ನು ಚಲಾವಣೆ ಮಾಡ್ತದೆ. ಈ ಕಾನೂನುಗಳು ರಾಜ್ಯದ ಉದ್ದೇಶ, ಸ್ವರೂಪ, ವ್ಯಾಪ್ತಿ, ಸರ್ಕಾರದ ರಚನೆ, ಸರ್ಕಾರದ ವಿವಿಧ ಅಂಗಗಳ ಕಾರ್ಯ ವೈಖರಿ ಮತ್ತು ಕಾರ್ಯ ಚಟುವಟಿಕೆಗಳ ಬಗ್ಗೆ
ವಿವರಣೆಯನ್ನು ನೀಡ್ತಕ್ಕಂಥ ಕಾನೂನು ಈ ಸಂವಿಧಾನಾತ್ಮಕ ಕಾನೂನು ಆಗಿರ್ತದೆ. ನಮ್ಮ ರಾಜ್ಯ ಯಾವ ಸ್ವರೂಪದ್ದು, ಆ ರಾಜ್ಯದ ಒಂದು ಉದ್ದೇಶಗಳು ಏನಿದ್ದಾವೆ, ಗುರಿಗಳು ಏನಿದ್ದಾವೆ, ತನ್ನ ಪ್ರಜಾವರ್ಗಕ್ಕೆ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು, ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದೆ, ಯಾವ ದಾರಿನಲ್ಲಿ ಅಂತ ಒಂದು ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಮುಂದಾಗಿದೆ ಅನ್ನುವುದನ್ನು ಸುವಿಸ್ತಾರವಾಗಿ ಬರೆದಿಟ್ಟುಕೊಂಡಿರ್ತದೆ. ಅಂಥ ಒಂದು ಕಾನೂನನ್ನು ಸಂವಿಧಾನಾತ್ಮಕ ಕಾನೂನು ಅಂತೇಳಿ ಕರೀತೇವೆ. ಈ ಸಂವಿಧಾನಾತ್ಮಕ ಕಾನೂನುಗಳಿಗೆ ಬದಲಾವಣೆಯನ್ನು ಮಾಡುವುದು ಅಷ್ಟು ಸುಲಭ ಅಲ್ಲ. ಅವು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವಂತಹ ಹಂತದಲ್ಲಿಯೇ ಅವುಗಳನ್ನು ಸಂವಿಧಾನಗಳಿಗೆ ಸೇರಿಸಿಕೊಳ್ಳಲಾಗಿರುತ್ತದೆ. ಆದ್ದರಿಂದ ಇವು ಪದೇ ಪದೇ ಬದಲಾವಣೆಗಳಿಗೆ ಒಳಪಡುವ ಕಾನೂನುಗಳು ಆಗಿರೋದಿಲ್ಲ. ಇನ್ನು ಈ ತಿದ್ದುಪಡಿಯನ್ನು ಒಂದು ವೇಳೆ ಶಾಸಕಾಂಗವಾಗಲಿ, ಕಾರ್ಯಾಂಗವಾಗಲಿ ಅಥವಾ ಇನ್ನಾವುದೋ ಅಧಿಕಾರಿ ವರ್ಗದವರಾಗಲಿ ಸಂವಿಧಾನದಲ್ಲಿ ಹೇಳಲಾಗದೇ ಇರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರಚಿಸಿದರೆ, ಸಂವಿಧಾನದಲ್ಲಿ ಹೇಳಲಾಗದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ನಿಯಮಗಳನ್ನು ಅಥವಾ ಕಾನೂನುಗಳನ್ನು ಯಾರಾದರೂ ರಚನೆಯನ್ನು ಮಾಡಿದರೆ, ಶಾಸಕಾಂಗ ರಚನೆ ಮಾಡಿದರೆ ಅಥವಾ ಆಡಳಿತ ವರ್ಗದವರು ಯಾರಾದರೂ ಅದನ್ನು ರಚನೆ ಮಾಡಿದರೆ, ನ್ಯಾಯಾಂಗವು ಆ ಕಾನೂನುಗಳನ್ನು ರದ್ದುಪಡಿಸುತ್ತದೆ. ನ್ಯಾಯಾಂಗವು ಆ ಕಾನೂನುಗಳನ್ನು ರದ್ದುಪಡಿಸುತ್ತದೆ. ಇಂಥ ಒಂದು ಅಧಿಕಾರ ನ್ಯಾಯಾಂಗಕ್ಕೆ ಇದೆ. ಆ ನ್ಯಾಯಾಂಗಕ್ಕೆ ಇರುವ ಈ ಅಧಿಕಾರವನ್ನು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರೀತಾರೆ. ಇಂಥ ಒಂದು ಅಧಿಕಾರವನ್ನು ಕರೀತಾರೆ ನ್ಯಾಯಿಕ ವಿಮರ್ಶೆ ಅಂತೇಳಿ ಕರೀತಾರೆ. ಸಂವಿಧಾನದಲ್ಲಿ ಹೇಳಲಾಗದೇ ಇರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಸಂವಿಧಾನದಲ್ಲಿ ಹೇಳಲಾಗದೇ ಇರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಾಸಕಾಂಗವು ಕಾನೂನುಗಳನ್ನು ರಚಿಸಿದರೆ ಅಂತಹ ಕಾನೂನುಗಳನ್ನು ನ್ಯಾಯಾಂಗವು ಕಾನೂನು ಬಾಹಿರ ಅಥವಾ ಸಂವಿಧಾನ ಬಾಹಿರ ನಿಯಮಗಳು ಅಂತೇಳಿ ಘೋಷಣೆಯನ್ನು ಮಾಡ್ತದೆ. ಅಂತಹ ಕಾನೂನುಗಳನ್ನು ರದ್ದುಪಡಿಸ್ತದೆ. ಅಂಥ ಒಂದು ಅಧಿಕಾರ ನ್ಯಾಯಾಂಗಕ್ಕೆ ಇದೆ. ಆ ಅಧಿಕಾರವನ್ನು ಏನಂತ ಕರೀತೇವೆ? ನ್ಯಾಯಿಕ ವಿಮರ್ಶೆ ಅಂತೇಳಿ ಕರೀತೇವೆ. ಇನ್ನು ಈ ಸಂವಿಧಾನಾತ್ಮಕ ಕಾನೂನುಗಳು ಯಾರಿಂದ ರಚಿಸಲ್ಪಟ್ಟಿರ್ತಾರೆ? ಈ ಸಂವಿಧಾನಾತ್ಮಕ ಕಾನೂನುಗಳನ್ನು ಶಾಸಕಾಂಗ ರಚನೆ ಮಾಡ್ತದೆಯೇ? ಇಲ್ಲ. ಸಂವಿಧಾನಾತ್ಮಕ ಕಾನೂನುಗಳನ್ನು ಸಂವಿಧಾನ ರಚನಾ ಸಮಿತಿಯೇ ರಚನೆಯನ್ನು ಮಾಡಿರುತ್ತದೆ. ಸಂವಿಧಾನವನ್ನು ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಸಂವಿಧಾನವನ್ನು ರಚನೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಜ್ಞರುಗಳ ಒಂದು ಸಂವಿಧಾನ ರಚನಾ ಸಮಿತಿ ಏನಿರ್ತದೆ, ಆ ಸಂವಿಧಾನ ರಚನಾ ಸಮಿತಿ ಈ ಕಾನೂನುಗಳನ್ನು ಜಾರಿಗೆ ತಂದಿರ್ತದೆ, ನಿರ್ಮಾಣ ಮಾಡಿರ್ತದೆ. ಇದರಿಂದ ಅತ್ಯಂತ ಪ್ರಮುಖ ಮತ್ತು ಶ್ರೇಷ್ಠವಾದ ಕಾನೂನುಗಳು ಒಂದು ದೇಶದ ವ್ಯಾಪ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಪ್ರಮುಖ ಹಾಗೂ ಮೂಲ ರೂಪದ ಕಾನೂನುಗಳು ಯಾವಾಗಿರ್ತವೆ? ಸಂವಿಧಾನಾತ್ಮಕ ಕಾನೂನುಗಳು ಆಗಿರ್ತವೆ. ಗ್ರೇಟ್ ಬ್ರಿಟನ್ನಲ್ಲಿ ಅಲಿಖಿತ ಸಂವಿಧಾನವಿದ್ದರೂ ಕೂಡ ಈ ಅಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶಗಳನ್ನು ಹೊರತುಪಡಿಸಿ ಲಿಖಿತ ಸಂವಿಧಾನವನ್ನು ಯಾವ ದೇಶಗಳು ಹೊಂದಿದ್ದಾವೆ ಆ ಎಲ್ಲ ದೇಶಗಳು ಏನನ್ನು ಹೊಂದಿರುತ್ತವೆ? ಸಂವಿಧಾನಾತ್ಮಕ ಕಾನೂನುಗಳನ್ನು ಹೊಂದಿರ್ತವೆ. ಅವುಗಳನ್ನು ಮೂಲ ರೂಪದ ಕಾನೂನುಗಳು ಅಂತೇಳಿ ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಧಾರಣ ಕಾನೂನು. ಏನು ಈ ಸಾಧಾರಣ ಕಾನೂನು ಅಂದರೆ, ಇವು ರಾಜ್ಯಗಳ ಶಾಸನ ಸಭೆಗಳು ಅಥವಾ ಸಂಸತ್ ಹಾಗೂ ಸಂವಿಧಾನದ ನಿಯಮಗಳ ಅನುಸಾರವಾಗಿ ರಚಿಸಿ ಜಾರಿಗೆ ತಂದಿರುವ ಕಾನೂನುಗಳು. ಆಯಾ ಕಾಲಕ್ಕೆ ದೇಶದ ಶಾಸನ ಸಭೆಗಳು, ಶಾಸಕಾಂಗಗಳು ಸಂವಿಧಾನದ ನಿಯಮಗಳಿಗನುಗುಣವಾಗಿಯೇ, ನಾವಿದನ್ನು ಬಹಳಷ್ಟು ಪ್ರಮುಖವಾಗಿ ಗಮನದಲ್ಲಿಟ್ಕೋಬೇಕು. ಶಾಸನಗಳನ್ನು ರಚನೆ ಮಾಡತಕ್ಕಂಥ ಅಧಿಕಾರ ಇದೆ ಅಂದ ಕೂಡಲೇ ಯಾವುದೋ ರೀತಿಯ ಎಂತೆಂಥದೋ ಕಾನೂನುಗಳನ್ನು ರಚನೆ ಮಾಡುವಂತಿಲ್ಲ. ರಚಿಸಲ್ಪಡ್ತಿರ್ತಕ್ಕಂಥ ಕಾನೂನುಗಳು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿಯೇ ಇರಬೇಕು. ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ರಚಿಸಲ್ಪಟ್ಟಿರಬೇಕು. ಶಾಸಕಾಂಗ ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿಲ್ಲ. ಸಂವಿಧಾನವನ್ನು ಉಲ್ಲಂಘಿಸಿ, ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸಿ ಅದು ಕಾನೂನುಗಳನ್ನು ಮಾಡುವಂತಿಲ್ಲ. ಸಂವಿಧಾನವು ತಿಳಿಸಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಕಾಲಕಾಲಕ್ಕೆ ಶಾಸನ ಸಭೆಗಳು
ರಚಿಸುವ ನಿಯಮಗಳು ಏನಾಗಿರ್ತವೆ? ಸಾಧಾರಣ ಕಾನೂನುಗಳು ಆಗಿರುತ್ತವೆ. ಸಂವಿಧಾನದ ನಿಯಮಗಳನ್ನು ಅನುಸರಿಸಿ ಶಾಸಕಾಂಗಗಳು, ಶಾಸನ ಸಭೆಗಳು ರಚಿಸುವ ನಿಯಮಗಳು ಏನಾಗಿರ್ತವೆ? ಸಾಮಾನ್ಯ ಸಾಧಾರಣ ನಿಯಮಗಳು ಅಥವಾ ಸಾಧಾರಣ ಕಾನೂನುಗಳು ಆಗಿರ್ತವೆ. ಈ ಕಾನೂನುಗಳು ಜನತೆ ಮತ್ತು ರಾಜ್ಯ ಹಾಗೂ ಜನತೆ ಮತ್ತು ಸರ್ಕಾರದ ನಡುವಿನ ಸಂಬಂಧಗಳನ್ನು ನಿರ್ಧರಿಸಿ ನಿಯಂತ್ರಿಸುತ್ತವೆ. ಜನತೆ ಮತ್ತು ರಾಜ್ಯ, ಜನತೆ ಮತ್ತು ಸರ್ಕಾರ, ಜನತೆಗೂ ಮತ್ತು ರಾಜ್ಯದ ನಡುವಿನ ಸಂಬಂಧಗಳು, ಜನತೆ ಮತ್ತು ಸರ್ಕಾರದ ನಡುವಿನ ಸಂಬಂಧಗಳನ್ನು ನಿರ್ಧರಿಸಿ ನಿಯಂತ್ರಿಸುವ ಕಾನೂನುಗಳು ಈ ಸಾಧಾರಣ ಕಾನೂನುಗಳು ಆಗಿರ್ತವೆ. ಇನ್ನು ವಿವಿಧ ವಿವಾದಗಳಿಗೆ ಅನ್ವಯಿಸಿ ತೀರ್ಮಾನವನ್ನು ಕೂಡ ನೀಡುತ್ತವೆ. ವಿವಿಧ ವಿವಾದಗಳು ಏನಾದರೂ ಇದ್ದರೆ ಆ ವಿವಿಧ ವಿವಾದಗಳನ್ನು ತೀರ್ಮಾನಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತವೆ. ಈ ಒಂದು ವಿವಾದ ಏನಿದೆ, ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಈ ನಿಲುವಿಗೆ ಬಂದಿದೆ, ರಾಜ್ಯ ಇಂಥ ಮಾರ್ಪಾಟುಗಳನ್ನು ಮಾಡಲಿಕ್ಕೆ ಹೊರಟಿದೆ ಅನ್ನುವ ತನ್ನ ವಾದವನ್ನು ಸರ್ಕಾರ ಸಮರ್ಥಿಸಿಕೊಳ್ಳಲಿಕ್ಕೆ ಈ ಕಾನೂನುಗಳನ್ನು ಬಳಕೆ ಮಾಡಿಕೊಳ್ತದೆ. ಅದು ಕೂಡ ಯಾವುದರ ಅಡಿಯಲ್ಲಿ? ಸಂವಿಧಾನಾತ್ಮಕ ನಿಯಮಗಳ ಅಡಿಯಲ್ಲಿ, ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿ ಮಾತ್ರ. ಇನ್ನು ಸಾರ್ವಜನಿಕ ಕಾನೂನು. ಈ ಸಾರ್ವಜನಿಕ ಕಾನೂನು ಅಂದರೆ ಏನು? ಈ ಸಾರ್ವಜನಿಕ ಕಾನೂನು ಜನತೆ ಮತ್ತು ರಾಜ್ಯದ ಸಂಬಂಧವನ್ನು ಸ್ಪಷ್ಟಪಡಿಸಿ ನಿಯಂತ್ರಿಸುತ್ತವೆ. ಈ ಕಾನೂನು ಸರ್ವೇಸಾಮಾನ್ಯವಾಗಿ ಪ್ರಜೆಗಳ ಹಿತದೃಷ್ಟಿಯಿಂದ ರಚನೆಯಾಗುತ್ತದೆ. ಸರ್ಕಾರ ಈ ಕಾನೂನುಗಳನ್ನು ರಾಜ್ಯದ ಹೆಸರಿನಲ್ಲಿ ಜಾರಿಗೆ ತರ್ತದೆ. ಇದು ಏನಾಗಿರ್ತದೆ? ರಾಜ್ಯ ಮತ್ತು ಜನತೆಯ ಸಂಬಂಧಗಳನ್ನು, ರಾಜ್ಯಕ್ಕೂ ಮತ್ತು ಜನತೆಗೂ ನಡುವಿನ ಸಂಬಂಧಗಳನ್ನು ನಿರ್ಧರಿಸಿದಾಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಈ ಕಾನೂನುಗಳ ಅವಶ್ಯಕತೆ ನಮಗೆ ಕಂಡುಬರ್ತದೆ. ಆ ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಒಟ್ಟಾಗಿ ಜೀವನವನ್ನು ಮಾಡ್ತಾ ಇದ್ದಾಗ ಯಾರಿಗೂ ತೊಂದರೆಯಾಗದಂತೆ ಜೀವನವನ್ನು ನಡೆಸಲಿಕ್ಕೆ ಇಂಥ ಕಾನೂನುಗಳನ್ನು ಜಾರಿಗೆ ತರಲಾಗ್ತದೆ. ಸರ್ಕಾರ ಈ ಕಾನೂನುಗಳನ್ನು ಜಾರಿಗೊಳಿಸ್ತದೆ. ಯಾರ ಹೆಸರಿನ ಮೇಲೆ? ರಾಜ್ಯದ ಹೆಸರಿನಲ್ಲಿ. ಅಂದರೆ ಇದಕ್ಕೂ ಕೂಡ ರಾಜ್ಯದ ಪರಮಾಧಿಕಾರದ ಬೆಂಬಲ ಇರುತ್ತದೆ. ಈ 9 ಕಾನೂನುಗಳಿಗೆ ರಾಜ್ಯದ ಪರಮಾಧಿಕಾರದ ಬೆಂಬಲ ಇದೆ ಅಂತಲೇ ನಾವು ಮೊದಲೇ ತಿಳ್ಕೊಂಡಿರ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಖಾಸಗಿ ಕಾನೂನುಗಳು. ಇದು ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸಿ ನಿಯಂತ್ರಿಸುತ್ತದೆ. ಸಮಾಜದಲ್ಲಿ ವ್ಯಕ್ತಿಗಳು ಹೇಗೆ ವರ್ತಿಸಬೇಕು, ಇತರರ ಜೊತೆಗೆ ತಾವು ಜೀವನವನ್ನು ಮಾಡ್ತಾ ಇರಬೇಕಾದ್ರೆ ಹೇಗೆಲ್ಲ ಜೀವನವನ್ನು ಮಾಡಬೇಕು, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ನಮಗೆ ನನ್ನ ಆಶೋತ್ತರಗಳನ್ನು ನಾನು ಈಡೇರಿಸಿಕೊಳ್ಳುತ್ತಿರುವಾಗ ಇತರರ ಆಶೋತ್ತರಗಳಿಗೆ, ಇತರರ ಜೀವನಕ್ಕೆ, ಇತರರ ಜೀವನ ಶೈಲಿಗೆ, ಇತರರು ಜೀವನವನ್ನು ನಡೆಸಲಿಕ್ಕೆ ಮಾರಕವಾಗದ ರೀತಿಯಲ್ಲಿ, ಅವರಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕಾಗಿದೆ. ಅಂಥ ವಿಷಯಗಳನ್ನು ನಿರ್ಧರಿಸ್ತಕ್ಕಂಥ ಕಾನೂನುಗಳು ಖಾಸಗಿ ಕಾನೂನುಗಳು ಆಗಿರ್ತವೆ. ಅವು ಹಕ್ಕುಗಳಿಗೆ ಭರವಸೆ ಮತ್ತು ಸಾರ್ವಜನಿಕರಿಗೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಕೆಲಸಗಳಾಗಿರ್ತವೆ. ಪ್ರಜೆಗಳು ಶಾಂತಿಯುತ, ಸಭ್ಯ ಹಾಗೂ ನಾಗರಿಕ ಜೀವನವನ್ನು ನಡೆಸಲಿಕ್ಕೆ ಇವು ಸಹಾಯಕವಾಗಿರ್ತವೆ. ವ್ಯಾಪಾರದ ಅಥವಾ ಒಪ್ಪಂದದ ಕಾನೂನುಗಳು, ಈ ಒಪ್ಪಂದವನ್ನು ಮಾಡ್ತಕ್ಕಂಥದ್ದು, ಆಸ್ತಿಯನ್ನು ಹೊಂದತಕ್ಕಂಥ ಕಾನೂನುಗಳು, ಹಕ್ಕುದಾರಿಕೆ, ಉತ್ತರಾಧಿಕಾರತ್ವ, ಇವುಗಳಿಗೆ ಸಂಬಂಧಪಟ್ಟಂತೆ ಈ ಕಾನೂನು ಚರ್ಚೆಯನ್ನು ಮಾಡ್ತಾರೆ. ಉತ್ತರಾಧಿಕಾರತ್ವ, ಆಸ್ತಿಯನ್ನು ಹೊಂದುವುದು, ವಾರಸುದಾರಿಕೆ, ಹಕ್ಕುದಾರಿಕೆ, ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಈ ಕಾನೂನು, ಖಾಸಗಿ ಕಾನೂನು ಚರ್ಚೆಯನ್ನು ಮಾಡ್ತದೆ. ಅದಕ್ಕೆ ಕಾನೂನುಗಳನ್ನು ರೂಪಿಸ್ತದೆ, ಅದಕ್ಕೊಂದು ನಿರ್ದೇಶನಗಳನ್ನು ನೀಡ್ತದೆ. ತಾನು ಆ ವಿಷಯಗಳಲ್ಲಿ ಗಲಭೆಗಳಾಗದಂತೆ ಶಾಂತಿಯುತ ಸಹಬಾಳ್ವೆ ಯಾವಾಗಲೂ ಕೂಡ ನೆಲೆಯಾಗಿ ಇರುವಂತೆ, ಸಾರ್ವಜನಿಕರೆಲ್ಲರೂ ಹೊಂದಾಣಿಕೆ ಜೀವನವನ್ನು ನಡೆಸಿಕೊಂಡು ಹೋಗುವಂತೆ ಮಾಡ್ತಕ್ಕಂಥದ್ದು ಈ ಖಾಸಗಿ ಕಾನೂನುಗಳ ಉದ್ದೇಶ ಆಗಿರ್ತದೆ. ಇನ್ನು 6ನೇಯದು ಆಡಳಿತಾತ್ಮಕ ಕಾನೂನು. ಆಡಳಿತವನ್ನು ನಡೆಸಲಿಕ್ಕಾಗಿ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ರಾಜ್ಯ ಕಾಲಕಾಲಕ್ಕೆ ರಚನೆಯನ್ನು ಮಾಡ್ತಾ ಬರ್ತದೆ. ಇವು ಏನಾಗಿರ್ತವೆ ಅಂತಂದರೆ, ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಮತ್ತು ಆಡಳಿತ ಸೇವಾ ವರ್ಗ ಹಾಗೂ ಪೌರರ ನಡುವಿನ ಸಂಬಂಧಗಳನ್ನು ನಿರ್ಧರಿಸ್ತವೆ. ಪ್ರಜೆಗಳು ಮತ್ತು ಸರ್ಕಾರಿ ನೌಕರರ ಒಂದು ವೃಂದ ಏನಿದೆಯಲ್ಲ, ಅದನ್ನು
ಅದನ್ನು ಸಾರ್ವಜನಿಕ ಸೇವಾ ವರ್ಗ ಅಂತ ಹೇಳಿ ಕರೀತೇವೆ. ಇದು ಈ ಕಾನೂನು ಆ ಸರ್ಕಾರಿ ಅಧಿಕಾರಿಗಳು ಅಥವಾ ಸಾರ್ವಜನಿಕ ಸೇವಾ ವರ್ಗ ಹಾಗೂ ಪ್ರಜೆಗಳ ನಡುವಿನ ಸಂಬಂಧಗಳನ್ನು ನಿರ್ಧರಿಸುತ್ತದೆ. ಆಡಳಿತಾತ್ಮಕ ವಿವಾದಗಳು ಮತ್ತು ಬಿಕ್ಕಟ್ಟುಗಳು ಉದ್ಭವಿಸಿದಾಗ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡ್ತದೆ. ಆಡಳಿತಾತ್ಮಕವಾಗಿ ಅನೇಕ ಬಿಕ್ಕಟ್ಟುಗಳು ಉದ್ಭವ ಆಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಅಂಥ ವಿವಾದಗಳನ್ನು ಬಗೆಹರಿಸುವ ಕೆಲಸಗಳನ್ನು ಇವು ಮಾಡ್ತವೆ. ಆ ಕಾರಣಕ್ಕಾಗಿ ಭಾರತದಲ್ಲಿ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂದರೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತೇಳಿ ಕೇಂದ್ರ ಮಟ್ಟದಲ್ಲಿಯೂ ರಾಜ್ಯಗಳಲ್ಲಿ ಕೂಡ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ, ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತೇಳಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತೇಳಿ ಎರಡು ಮಂಡಳಿಗಳನ್ನು ಮಾಡಲಾಗಿರ್ತದೆ. ಈ ಮಂಡಳಿಗಳು ಏನು ಮಾಡ್ತವೆ ಅಂತಂದರೆ ಇಂಥ ಆಡಳಿತಾತ್ಮಕ ಬಿಕ್ಕಟ್ಟುಗಳು ಮತ್ತು ಆಡಳಿತಾತ್ಮಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಉದ್ಭವವಾಗ್ತಕ್ಕಂಥ ವಿವಾದಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಆ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಮಾಡ್ತವೆ. ಆ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಯಾವ ಆಧಾರದ ಮೇಲೆ ಅವುಗಳನ್ನು ನಿರ್ಧಾರಿತ ಮಾಡ್ತವೆ, ಇತ್ಯರ್ಥಪಡಿಸ್ತವೆ ಅಂತಂದರೆ ಅದು ಆಡಳಿತಾತ್ಮಕ ಕಾನೂನುಗಳು ಏನಿರ್ತವೆ, ಈ ಆಡಳಿತಾತ್ಮಕ ಕಾನೂನುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವುಗಳಿಗೆ ಅನುಗುಣವಾಗಿ ಆ ವಿವಾದಗಳನ್ನು ಬಗೆಹರಿಸ್ತಕ್ಕಂಥ, ಆ ಬಿಕ್ಕಟ್ಟುಗಳನ್ನು ನಿವಾರಿಸ್ತಕ್ಕಂಥ ಕೆಲಸವನ್ನು ಅವು ಮಾಡ್ತವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾನ್ಯ ಕಾನೂನು. ಏನಿದು ಸಾಮಾನ್ಯ ಕಾನೂನು ಅಂದರೆ ರಾಜ್ಯದ ಪ್ರಜೆಗಳಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥ ಕಾನೂನು ಇದಾಗಿರ್ತದೆ. ರಾಜ್ಯದ ಜನರ ಸಂಪ್ರದಾಯ, ಆಚಾರ, ವಿಚಾರ, ಜೀವನ ಶೈಲಿ, ಬುಡಕಟ್ಟು ಜೀವನ ಇವೆಲ್ಲವೂ ಏನಿದಾವಲ್ಲ, ನಮ್ಮ ರೂಢಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ನಾವು ಜೀವನವನ್ನು ನಡೆಸ್ತಕ್ಕಂಥ ಜೀವನ ಶೈಲಿ, ವೈಚಾರಿಕವಾಗಿ ನಾವು ಏನನ್ನು ಮೂಲತಃ ತಳಹದಿಯನ್ನಾಗಿ ಹೊಂದಿದ್ದೇವೆ ಅವುಗಳನ್ನು ಇವುಗಳನ್ನು ಆಧರಿಸಿ ಶಾಸಕಾಂಗ ಈ ಕಾನೂನುಗಳನ್ನು ಜಾರಿಗೊಳಿಸಲಾಗ್ತದೆ. ಸಾಮಾಜಿಕ ಜೀವನದ ಅವಿಭಾಜ್ಯವಾದ ಕಾನೂನುಗಳು ಇವು ಆಗಿರ್ತವೆ. ಸಾಮಾಜಿಕ ಬದುಕಿನಲ್ಲಿ ನಾವು ಅನೇಕ ಸಾಂಪ್ರದಾಯಿಕ ನಿಯಮಗಳನ್ನು ಅನುಸರಿಸ್ತೇವೆ, ಸಾಂಪ್ರದಾಯಿಕ ಬದುಕನ್ನು ನಡೆಸ್ತಾ ಇರ್ತೇವೆ. ನಮ್ಮ ಆಚಾರ ವಿಚಾರಗಳು ಏನಿದ್ದಾವಲ್ಲ ಅವುಗಳಿಗೆ ಅನುಗುಣವಾಗಿ ನಮ್ಮ ಸಾಮಾಜಿಕ ಬದುಕನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಸಾಮಾನ್ಯ ಕಾನೂನಿನ ಒಂದು ಕೆಲಸ ಆಗಿರ್ತದೆ. ಇನ್ನು 8ನೇದು ಪರೀಕ್ಷಾ ದೃಷ್ಟಿಕೋನದಿಂದಲೂ ಕೂಡ ಸ್ವಲ್ಪ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದನ್ನು ಸುಗ್ರೀವಾಜ್ಞೆಗಳು ಅಥವಾ ಆದ್ಯಾದೇಶಗಳು ಅನ್ನುವ ಶಬ್ದವನ್ನು ಕೂಡ ಕೆಲವೊಂದು ಸರಿ ಬಳಸ್ತಾರೆ. ಆದ್ಯಾದೇಶ, ಸುಗ್ರೀವಾಜ್ಞೆಗಳು ಅಥವಾ ಆದ್ಯಾದೇಶಗಳು ಅಂತಲೂ ಕೂಡ ಇದನ್ನು ಕರೆಯಲಾಗ್ತದೆ. ಇವು ಏನು ಅಂತಂದರೆ ಇವುಗಳು ಕಾರ್ಯಾಂಗೀಯ ಆಜ್ಞೆಗಳಾಗಿರ್ತವೆ. ಕಾರ್ಯಾಂಗವು ಹೊರಡಿಸ್ತಕ್ಕಂಥ ಆದೇಶಗಳು ಇವು ಆಗಿರ್ತವೆ. ಯಾವಾಗ ಕಾರ್ಯಾಂಗವು ಈ ಆದೇಶಗಳನ್ನು ಹೊರಡಿಸ್ತದೆ? ಶಾಸನ ಸಭೆಯು ಅಥವಾ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ, ಶಾಸನ ಸಭೆಯು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ, ತುರ್ತು ಅವಶ್ಯಕತೆಗಳಿಗಾಗಿ ಕಾರ್ಯಾಂಗದ ಮುಖ್ಯಸ್ಥರು ಹೊರಡಿಸುವ ಆದೇಶಗಳನ್ನು ಸುಗ್ರೀವಾಜ್ಞೆಗಳು ಅಥವಾ ಆದ್ಯಾದೇಶಗಳು ಅಂತೇಳಿ ಕರೀತಾರೆ. ಅಂದರೆ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ, ಶಾಸಕಾಂಗ ಅಧಿವೇಶನದಲ್ಲಿ ಇದ್ದಿದ್ದರೆ ಆ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ರಚನೆ ಮಾಡಿಬಿಡ್ತಾ ಇತ್ತು. ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲ. ಇಂಥ ಸಂದರ್ಭದಲ್ಲಿ ದೇಶಕ್ಕೆ, ನಮಗೆ ರಾಜ್ಯಕ್ಕೆ ಅತಿ ತುರ್ತಾದ ಸಂದರ್ಭದಲ್ಲಿ ಏನೋ ಬೇಕಾಗಿದೆ, ಯಾವುದೋ ಒಂದು ನಿಯಮ ಬೇಕಾಗಿದೆ, ಯಾವುದೋ ಒಂದು ನಿರ್ದೇಶನ ಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು, ಕಾರ್ಯಾಂಗದ ವರಿಷ್ಠರು ಅಥವಾ ಕಾರ್ಯಾಂಗದ ಮುಖ್ಯಸ್ಥರು ಹೊರಡಿಸುವ ಆದೇಶಗಳನ್ನು ಸುಗ್ರೀವಾಜ್ಞೆಗಳು ಅಥವಾ ಆದ್ಯಾದೇಶಗಳು ಅಂತೇಳಿ ಕರೀತಾರೆ. ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ, ತುರ್ತು ಬೇಕಾದಂಥ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಗಳಲ್ಲಿ, ಅಂಥ ಒಂದು ತುರ್ತಾಗಿ ನಮಗೆ ಯಾವುದೋ ಒಂದು ಕಾನೂನಿನ ಅವಶ್ಯಕತೆ ಇದೆ ಎಂದು ಕಂಡು ಬಂದಲ್ಲಿ
ಅಂತಹ ಸಂದರ್ಭಗಳಲ್ಲಿ ಮಾತ್ರ ಕಾರ್ಯಾಂಗದ ವರಿಷ್ಠರು ಹೊರಡಿಸುವ ಆದೇಶಗಳನ್ನು ಸುಗ್ರೀವಾಜ್ಞೆಗಳು ಅಥವಾ ಆದ್ಯಾದೇಶಗಳು ಅಂತೇಳಿ ನಾವು ಅದನ್ನು ಕರೀತೇವೆ. ಕೇಂದ್ರ ಸರ್ಕಾರದಲ್ಲಿ ಆದರೆ ರಾಷ್ಟ್ರಪತಿಗಳು ಈ ಆದೇಶಗಳನ್ನು ಹೊರಡಿಸುತ್ತಾರೆ, ಸುಗ್ರೀವಾಜ್ಞೆಗಳನ್ನು ಹೊರಡಿಸುತ್ತಾರೆ. ರಾಜ್ಯ ಸರ್ಕಾರಗಳಲ್ಲಿ ಆದರೆ ರಾಜ್ಯಪಾಲರುಗಳು ಈ ಆದ್ಯಾದೇಶಗಳನ್ನು ಹೊರಡಿಸುತ್ತಾರೆ, ಸುಗ್ರೀವಾಜ್ಞೆಗಳನ್ನು ಹೊರಡಿಸುತ್ತಾರೆ. ಇದನ್ನು 1 ಅಥವಾ 2 ಅಂಕದ ಪ್ರಶ್ನೆಗಳಿಗಾಗಿ ಕೇಳ್ತಾ ಇರ್ತಾರೆ. ಸುಗ್ರೀವಾಜ್ಞೆಗಳು ಎಂದರೇನು, ಸುಗ್ರೀವಾಜ್ಞೆಗಳು ಎಂದರೇನು ಅಥವಾ ಅಧ್ಯಾದೇಶಗಳು ಎಂದರೇನು ಅಂತಲೂ ಕೂಡ ಕೇಳ್ಬೋದು. ಸುಗ್ರೀವಾಜ್ಞೆ ಅಂತಲೂ ಕೂಡ ಕೇಳ್ಬೋದು. ಎರಡು ಕೂಡ ಒಂದೇ ಆಗಿರ್ತದೆ. ಶಾಸಕಾಂಗವು ಅಧಿವೇಶನದಲ್ಲಿ ಇರದೇ ಇರುವಾಗ ತುರ್ತಾಗಿ ನಿಯಮಗಳ ಅವಶ್ಯಕತೆ ಕಂಡು ಬಂದರೆ ಅಂತಹ ಸಂದರ್ಭದಲ್ಲಿ ಕಾರ್ಯಾಂಗದ ವರಿಷ್ಠರು ಹೊರಡಿಸುವ ಆದೇಶಗಳನ್ನು ಅಧ್ಯಾದೇಶಗಳು ಅಥವಾ ಸುಗ್ರೀವಾಜ್ಞೆಗಳು ಅಂತೇಳಿ ಕರೀತಾರೆ. ಇನ್ನು 9ನೆಯದು ಅಂತಾರಾಷ್ಟ್ರೀಯ ಕಾನೂನು. ಏನು ಈ ಅಂತಾರಾಷ್ಟ್ರೀಯ ಕಾನೂನು ಅಂದರೆ ರಾಷ್ಟ್ರಗಳ ಸಂಬಂಧವನ್ನು ನಿರ್ಧರಿಸುವ ನಿಯಮಗಳು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆಗೆ ಸಂಬಂಧಗಳನ್ನು ಏರ್ಪಡಿಸಿಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಬಂಧಗಳು ಯಾವ ರೀತಿಯಾಗಿ ಇರಬೇಕು, ಅವುಗಳನ್ನು ನಿಯಂತ್ರಿಸ್ತಕ್ಕಂಥ ಕಾನೂನುಗಳನ್ನು ಏನಂತ ಕರೀತಾರೆ? ಅಂತಾರಾಷ್ಟ್ರೀಯ ಕಾನೂನುಗಳು ಅಂತ ಹೇಳಿ ಕರೀತಾರೆ. ಈ ಅಂತಾರಾಷ್ಟ್ರೀಯ ಕಾನೂನುಗಳು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸ್ಪಷ್ಟಪಡಿಸುವ ಕಾನೂನುಗಳ ಮುಖಾಂತರ ರಾಷ್ಟ್ರಗಳ ಪರಸ್ಪರ ಸಹಕಾರ, ಸಹಬಾಳ್ವೆ, ಶಾಂತಿಯುತವಾದಂಥ ಬದುಕು. ಅಂತಾರಾಷ್ಟ್ರೀಯ ಸಹಕಾರ, ಸಹಬಾಳ್ವೆ, ಶಾಂತಿಯುತವಾದಂಥ ಬದುಕನ್ನು ಸ್ಥಿರಗೊಳಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿರ್ತಾರೆ. ಇನ್ನು ಈ ಅಂತಾರಾಷ್ಟ್ರೀಯ ಸಂಬಂಧಗಳು ವಿಶ್ವದ ರಾಷ್ಟ್ರಗಳು ಒಟ್ಟುಗೂಡಿ ರಚಿಸಿಕೊಂಡಂಥ ಕಾನೂನುಗಳಿಗೆ ಮಾನ್ಯತೆ ಇದ್ದರೂ ಕಡ್ಡಾಯವಾಗಿ ಜಾರಿಗೆ ಬಂದಿಲ್ಲ. ಅನೇಕ ರಾಷ್ಟ್ರಗಳೆಲ್ಲವೂ ಸೇರಿಕೊಂಡು ಈ ಕಾನೂನುಗಳನ್ನು ಮಾಡಿಕೊಂಡಿರ್ತಾರೆ. ರಾಷ್ಟ್ರಗಳ ನಡುವಿನ ವ್ಯಾವಹಾರಿಕ, ವ್ಯಾಪಾರಿಕ, ರಾಜತಾಂತ್ರಿಕ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಡಿಕೊಳ್ತಕ್ಕಂಥ ಕಾನೂನುಗಳನ್ನು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತೇಳಿ ಕರೀತೇವೆ. ಇವುಗಳ ಉದ್ದೇಶ ಏನು ಅಂದರೆ ಅಂತಾರಾಷ್ಟ್ರೀಯ ಸಹಬಾಳ್ವೆ, ಶಾಂತಿಯುತ ಬದುಕು, ಇವುಗಳನ್ನು ಪರಸ್ಪರ ಹೊಂದಾಣಿಕೆಯ ಬದುಕನ್ನು ನಡೆಸಲಿಕ್ಕಾಗಿ ಮಾಡಿಕೊಳ್ತಕ್ಕಂಥ ಕಾನೂನುಗಳು ಇವು ಆಗಿರ್ತವೆ. ಆದರೆ ಈ ಕಾನೂನುಗಳನ್ನು ರಾಷ್ಟ್ರಗಳೆಲ್ಲವೂ ಕೂಡ ಸೇರಿಕೊಂಡು ಮಾಡ್ಕೊಂಡಿರ್ತವೆ. ಆದರೆ ಅವುಗಳನ್ನು ಪಾಲಿಸ್ತಕ್ಕಂಥದ್ದು ಯಾವಾಗಲೂ ಒಂದೇ ರೀತಿಯಾಗಿ ಎಲ್ಲರೂ ಪಾಲನೆಯನ್ನು ಮಾಡ್ತಾರೆ, ಎಲ್ಲ ರಾಷ್ಟ್ರಗಳು ಪಾಲನೆಯನ್ನು ಮಾಡ್ತವೆ ಅಂತ ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಪರಸ್ಪರ ನಂಬಿಕೆ, ವಿಶ್ವಾಸ, ಸ್ನೇಹಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ಆಚರಣೆಗೆ ತಂದುಕೊಳ್ತಕ್ಕಂಥ ಕಾನೂನುಗಳು ಈ ಕಾನೂನುಗಳು ಆಗಿರ್ತವೆ. ಅಂತಹ ಕಾನೂನುಗಳನ್ನು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತೇಳಿ ಕರೀತಾರೆ. ಈ ಕಾನೂನುಗಳು ಕೆಲವು ಹಕ್ಕುಗಳು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ರಾಷ್ಟ್ರಗಳು ಶಾಂತಿ ಮತ್ತು ಯುದ್ಧದ ಸಂದರ್ಭದಲ್ಲಿ, ಈ ರಾಷ್ಟ್ರಗಳು ಶಾಂತಿಯ ಸಂದರ್ಭದಲ್ಲಿ ಅಂದ್ರೆ ಯೂಸುವಲ್ ಟೈಮ್ಸ್, ಯಾವುದೇ ಯುದ್ಧಗಳು ನಡೀತಾ ಇಲ್ಲ, ಸರಿಯಾಗಿ ಪರಿಸ್ಥಿತಿ ನಡ್ಕೊಂಡು ಹೋಗ್ತಾ ಇದೆ, ಅಂಥ ಪರಿಸ್ಥಿತಿಯಲ್ಲೂ ಕೂಡ ಹಾಗೂ ಯುದ್ಧಗಳು ನಡೀತಾ ಇರಬೇಕಾದ್ರೂ ಕೂಡ ಯುದ್ಧ ಮತ್ತು ಶಾಂತಿ ಎರಡೂ ಪರಿಸ್ಥಿತಿಗಳಲ್ಲಿ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ನಿಯಮಗಳನ್ನು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತೇಳಿ ಕರೆಯಲಾಗ್ತದೆ. ಹೀಗೆ ಕಾನೂನುಗಳಲ್ಲಿ ಇಷ್ಟು ವಿಧಗಳನ್ನು ನಾವು ಕಾಣ್ತೇವೆ. ಮೊದಲಿಗೆ ನೈತಿಕ ಕಾನೂನುಗಳು, ನೈತಿಕ ನಿಯಮಗಳನ್ನು ಅವಲಂಬಿಸಿ ರಚಿಸಲ್ಪಟ್ಟಂಥ ಕಾನೂನುಗಳು ನೈತಿಕ ಕಾನೂನುಗಳಾಗಿರ್ತವೆ. ನೈತಿಕ ಕಾನೂನುಗಳಿಗೆ ಕಾನೂನಿನ ಬೆಂಬಲ ಇರುವುದಿಲ್ಲ. ನೈತಿಕ ಕಾನೂನುಗಳನ್ನು ಉಲ್ಲಂಘಿಸಿದರೆ ಯಾವುದೇ ಶಿಕ್ಷೆಯನ್ನು ನೀಡತಕ್ಕಂಥದ್ದು ಆಗೋದಿಲ್ಲ, ಶಿಕ್ಷೆಯನ್ನು ನೀಡಲಾಗುವುದೇ ಇಲ್ಲ. ಇನ್ನು ವಿಧಿಬದ್ಧ ಕಾನೂನುಗಳು ರಾಜ್ಯದ ಪರಮಾಧಿಕಾರದ ಬೆಂಬಲವನ್ನು ಹೊಂದಿರತಕ್ಕಂಥ ಕಾನೂನುಗಳಾಗಿರ್ತವೆ. ರಾಜ್ಯದ ಶಾಸಕಾಂಗವು ರಚನೆ ಮಾಡಿರ್ತಕ್ಕಂಥ ಕಾನೂನುಗಳಾಗಿರ್ತವೆ. ಇವುಗಳಿಗೆ ಕಾನೂನಿನ ಬೆಂಬಲ ಇರ್ತದೆ, ಇವುಗಳಿಗೆ ರಾಜ್ಯದ ಬೆಂಬಲ ಇರ್ತದೆ, ಪರಮಾಧಿಕಾರದ ಬೆಂಬಲ ಇರುತ್ತದೆ. ಈ ಕಾನೂನುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ವಿಧಿಸಲಾಗುತ್ತದೆ. ಬಲವಂತವಾಗಿ ಆದರೂ ಸರಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಅಂತಹ ಕಾನೂನುಗಳನ್ನು ವಿಧಿಬದ್ಧ ಕಾನೂನುಗಳು ಅಂತೇಳಿ ಕರೀತಾರೆ. ಅದರಲ್ಲಿ ರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು, ಸುಗ್ರೀವಾಜ್ಞೆಗಳು ಅಥವಾ ಅಧ್ಯಾದೇಶಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳು
ಇಷ್ಟು ಕಾನೂನಿನ ವಿಧಗಳು ಆಗಿರ್ತವೆ. ಇಲ್ಲಿಗೆ ಕಾನೂನಿನ ವಿಧಗಳು ಮತ್ತು ಕಾನೂನು ಅನ್ನುವ ಒಂದು ಪರಿಕಲ್ಪನೆಯ ಚರ್ಚೆ ಮುಗಿತದೆ. ನಂತರದ ಒಂದು ಚರ್ಚೆ ಇದೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಲ್ಲ, ಅದು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಅನ್ನೋದಕ್ಕೆ ನಮ್ಮ ರಾಜ್ಯಶಾಸ್ತ್ರೀಯ ಒಂದು ಪರಿಭಾಷೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅರ್ಥ ಇದೆ. ರಾಜ್ಯದ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಮತ್ತು ರಾಷ್ಟ್ರದ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸುವ ಜನತೆಯ ಸ್ವಯಂ ನಿರ್ಧಾರದ ಅಧಿಕಾರ. ರಾಜ್ಯದ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಮತ್ತು ರಾಷ್ಟ್ರದ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸುವ ಜನತೆಯ ಸ್ವಯಂ ನಿರ್ಧಾರದ ಅಧಿಕಾರವಾಗಿದೆ. ನಾವು ಹೇಗೆ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ತೇವೆ, ಆ ಜನತೆ ನಾವೇ ಸ್ವಯಂ ನಿರ್ಧಾರವಾಗಿ ತೆಗೆದುಕೊಂಡು ಆ ಸ್ವಾತಂತ್ರ್ಯವನ್ನು ಅನುಭವಿಸ್ಕೊಂಡು ಬರ್ತೇವೆ, ಅದನ್ನು ರಾಜ್ಯಶಾಸ್ತ್ರೀಯವಾಗಿ ಸ್ವಾತಂತ್ರ್ಯ ಅಂತೇಳಿ ಕರೀತಾರೆ. ಇನ್ನು ಅರ್ಥಶಾಸ್ತ್ರದ ವ್ಯಾಪ್ತಿನಲ್ಲಿ ಈ ಸ್ವಾತಂತ್ರ್ಯವನ್ನು ಏನು ಮಾಡ್ತಾರೆ, ಏನಂತ ಹೇಳಿ ಕಳಿಸ್ತಾರೆ ಅಂದರೆ, ಬಡವ ಮತ್ತು ಬಲ್ಲಿದ, ಬಡವ ಮತ್ತು ಶ್ರೀಮಂತ, ಉಳ್ಳವರು ಮತ್ತು ಉಳ್ಳದವರ ನಡುವಿನ ಅಂತರವನ್ನು ತೊಡೆದು ಹಾಕಿ ಸಮಾನ ಅವಕಾಶ ಮತ್ತು ಉಪಚಾರವನ್ನು ಎಲ್ಲರಿಗೆ ನೀಡುವುದು ಸ್ವಾತಂತ್ರ್ಯವಾಗಿರ್ತದೆ. ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನು ನಿವಾರಿಸಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಪರಿಕಲ್ಪನೆ ಅರ್ಥಶಾಸ್ತ್ರದ ವ್ಯಾಪ್ತಿನಲ್ಲಿ ಸ್ವಾತಂತ್ರ್ಯ ಆಗಿರ್ತದೆ. ಇನ್ನು ಸ್ವಾತಂತ್ರ್ಯ ಒಂದು ಪ್ರಮುಖ ಆದರ್ಶ ತತ್ವ ಮತ್ತು ಧ್ಯೇಯ ಆಗಿರ್ತದೆ. ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆಯಲ್ಲ, ರಾಜ್ಯಶಾಸ್ತ್ರೀಯ ವ್ಯಾಪ್ತಿನಲ್ಲಿ ಬಹಳಷ್ಟು ಚರ್ಚೆಗೆ, ಬಹಳಷ್ಟು ವಿವಾದಗಳಿಗೆ, ಬಹಳಷ್ಟು ಬಾರಿ ಅಧಿಕಾರದ ಹಸ್ತಾಂತರಗಳಿಗೆ, ರಾಜರ ಆಳ್ವಿಕೆಯ ಕಾಲದಲ್ಲೂ ಕೂಡ ಅಧಿಕಾರ ಬದಲಾವಣೆಗಳಿಗೆ ಒಳಪಟ್ಟು ರಾಜ್ಯಗಳು ಅಸ್ತಿತ್ವವನ್ನೇ ಕಳೆದುಕೊಂಡು ರಾಜ್ಯಗಳು ಇಲ್ಲದಂತೆ ನಶಿಸಿ ಹೋಗಲಿಕ್ಕೂ ಕೂಡ ಆ ರಾಜ್ಯ ಸಂಸ್ಥಾನಗಳು, ಸಾಮ್ರಾಜ್ಯಗಳು ಪತನವನ್ನು ಹೋಗಲಿಕ್ಕೂ ಕೂಡ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕಾರಣಕರ್ತ ಆಗಿದೆ. ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ವಿಷಯ ಸ್ವಾತಂತ್ರ್ಯ. ಫ್ರಾನ್ಸ್ನ ಮಹಾಕ್ರಾಂತಿನಲ್ಲಿ ಆ ಕ್ರಾಂತಿನಲ್ಲಿ 3 ಧ್ಯೇಯ ವಾಕ್ಯಗಳನ್ನು ಇಟ್ಕೊಳ್ಳಲಾಗಿತ್ತು. ಫ್ರಾನ್ಸ್ ಮಹಾಕ್ರಾಂತಿಯ ಕಾಲದಲ್ಲಿ 3 ಮುಖ್ಯವಾದಂಥ ಧ್ಯೇಯಗಳನ್ನು ಇಟ್ಕೊಳ್ಳಲಾಗಿತ್ತು. ಇದನ್ನು ಕೂಡ ಕೆಲವು ಬಾರಿ ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇರ್ತದೆ. ಅವು ಏನಾಗಿತ್ತು? 3 ಮುಖ್ಯವಾದಂಥ ಧ್ಯೇಯ ವಾಕ್ಯಗಳು: ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಂತಕ್ಕಂಥ 3 ಧ್ಯೇಯ ವ್ಯಾಖ್ಯೆಗಳನ್ನು ಅಲ್ಲಿ ಇಟ್ಕೊಳ್ಳಲಾಗಿತ್ತು. 1789 ಫ್ರಾನ್ಸ್ ಕ್ರಾಂತಿ. ಇದನ್ನು ವಿಶ್ವದ ರಾಜಕೀಯ ವಲಯದಲ್ಲಿ ಅತ್ಯಮೂಲ್ಯವಾದಂಥ ಕ್ರಾಂತಿ ಅಂತಲೇ ಕರೀತಾರೆ. ರಾಜಕೀಯ ಚಟುವಟಿಕೆಗಳು ಈ ಕ್ರಾಂತಿಯ ನಂತರ ಎಷ್ಟೊಂದು ಬದಲಾವಣೆಗಳಿಗೆ ಒಳಪಟ್ಟವು. ಒಂದಿಡೀ ವಿಶ್ವ ರಾಜಕೀಯ ವಿಷಯದಲ್ಲಿ ಆ ಫ್ರಾನ್ಸ್ನ ಕ್ರಾಂತಿಯನ್ನು ಒಂದು ಮಾದರಿಯನ್ನಾಗಿ ಇಟ್ಟುಕೊಳ್ತು. ಆ ಫ್ರಾನ್ಸ್ನ ಕ್ರಾಂತಿಯ ನಂತರದ ಬದಲಾವಣೆಗಳನ್ನು ಆಶ್ಚರ್ಯಚಕಿತವಾಗಿ ನೋಡ್ತು. ಅಲ್ಲಿ ಫ್ರಾನ್ಸ್ ಕ್ರಾಂತಿನಲ್ಲಿ, ಅಂಥ ಒಂದು ಕ್ರಾಂತಿನಲ್ಲಿ ಮಹಾಕ್ರಾಂತಿ ಅಂತ ಹೇಳೋದನ್ನು ಕರೀತಾರೆ, ಫ್ರಾನ್ಸ್ನ ಮಹಾಕ್ರಾಂತಿ ಅಂತ ಹೇಳಿ. ಆ ಫ್ರಾನ್ಸ್ನ ಮಹಾಕ್ರಾಂತಿಯ ಮೂಲ ಧ್ಯೇಯ ವಾಕ್ಯಗಳು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅಂತಕ್ಕಂಥ 3 ಧ್ಯೇಯ ವಾಕ್ಯಗಳನ್ನು ಅದು ಇಟ್ಕೊಂಡಿತ್ತು ಆ ಕ್ರಾಂತಿ. ಅಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮೂಲಭೂತ ಪರಿಕಲ್ಪನೆ ಸ್ವಾತಂತ್ರ್ಯ ಆಗಿರ್ತದೆ. ಇನ್ನು ಈ ಸ್ವಾತಂತ್ರ್ಯ ಹೇಳ್ತಕ್ಕಂಥದ್ದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಲಿಬರ್ಟಿ ಅನ್ನುವ ಶಬ್ದ ಇದೆ. ಇಂಗ್ಲಿಷ್ ಭಾಷೆಯಲ್ಲಿ ಸ್ವಾತಂತ್ರ್ಯ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ
ಯಾವ ಒಂದು ಶಬ್ದ ಇದೆ ಅಂದರೆ ಲಿಬರ್ಟಿ ಅಂತಕ್ಕಂಥ ಶಬ್ದ ಇದೆ. ಈ ಲಿಬರ್ಟಿ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಲಿಬರ್ ಸ್ವಾತಂತ್ರ್ಯದ ಮೂಲ ಪದ ಯಾವುದು ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಇಲ್ಲಿ ಸ್ವಾತಂತ್ರ್ಯದ ಮೂಲ ಪದ ಯಾವುದು ಅಂತೇಳಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅದು ಯಾವುದಾಗಿರ್ತದೆ? ಲಿಬರ್ ಆಗಿರ್ತದೆ. ಸ್ವಾತಂತ್ರ್ಯದ ಮೂಲ ಪದ ಲಿಬರ್. ಈ ಲಿಬರ್ ಎನ್ನುವ ಲ್ಯಾಟಿನ್ ಭಾಷೆಯ ಪದವನ್ನು ಕನ್ನಡೀಕರಿಸಿದಾಗ, ಕನ್ನಡಕ್ಕೆ ತರ್ಜಮೆಯನ್ನ ಮಾಡಿದಾಗ ಮುಕ್ತವಾಗಿರು, ನಿರ್ಬಂಧರಹಿತವಾಗಿರು, ಸ್ವತಂತ್ರವಾಗಿರು, ಯಾವುದೇ ನಿರ್ಬಂಧಗಳಿಲ್ಲದಂತೆ ಬದುಕು ಎನ್ನುವ ಅರ್ಥಗಳು ಬರ್ತವೆ. ಸ್ವಾತಂತ್ರ್ಯ ಎನ್ನುವುದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಲಿಬರ್ಟಿ ಎನ್ನುವ ಶಬ್ದ ಇದೆ. ಈ ಲಿಬರ್ಟಿ ಎಂತಕ್ಕಂಥ ಶಬ್ದ ಲ್ಯಾಟಿನ್ ಭಾಷೆಯ ಲಿಬರ್ ಅನ್ನುವ ಶಬ್ದದಿಂದ ಬಂದಿದೆ. ಈ ಲಿಬರ್ ಎನ್ನುವುದನ್ನು ಕನ್ನಡೀಕರಿಸಿದಾಗ ಮುಕ್ತವಾಗಿರು, ನಿರ್ಬಂಧರಹಿತವಾಗಿರು ಅನ್ನುವ ಅರ್ಥಗಳು ಬರ್ತವೆ. ಹಾಗಿದ್ಮೇಲೆ ಈ ಸ್ವಾತಂತ್ರ್ಯ ಅಂದರೆ ಬಂಧನರಹಿತ ಸ್ಥಿತಿ, ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿರುವ ಸ್ಥಿತಿ, ನಿರ್ಬಂಧರಹಿತವಾದ ಸ್ಥಿತಿ, ಹಾಗೂ ಯಾವುದೇ ರೀತಿಯ ನಿರ್ಬಂಧಗಳು ಇಲ್ಲದಂತೆ ಬದುಕುವ ಒಂದು ಸ್ಥಿತಿ, ಅದನ್ನು ನಾವು ಸ್ವಾತಂತ್ರ್ಯ ಅಂತೇಳಿ ಕರಿತೇವೆ. ಯಾವುದೇ ನಿರ್ಬಂಧಗಳು ನಮ್ಮ ಮೇಲೆ ಇರಬಾರ್ದು. ನೀನು ಅಲ್ಲಿ ಹೋಗ್ಬೇಡ, ನೀನು ಇಲ್ಲಿ ಹೋಗ್ಬೇಡ, ನೀನು ಇದನ್ನು ಮಾಡಬೇಡ, ನೀನು ಅದನ್ನು ಮಾಡಬೇಡ, ನೀನು ಹೀಗೇ ಇರಬೇಕು, ನೀನು ಹಾಗೆಯೇ ಇರಬೇಕು ಎನ್ನುವ ನಿರ್ಬಂಧಗಳು, ಒತ್ತಡಗಳು ಇಲ್ಲದಂಥ ಒಂದು ಸ್ಥಿತಿ, ಅದನ್ನು ಸ್ವಾತಂತ್ರ್ಯ ಅಂತೇಳಿ ಕರಿಬಹುದು ಅಂತೇಳಿ ಕರೀತಾರೆ. ಇನ್ನು ಮನಸ್ಸಿಗೆ ಬಂದಂತೆ ವ್ಯಕ್ತಿಯೊಬ್ಬನು ವರ್ತನೆ ಮಾಡುವ ಸ್ಥಿತಿ ಸ್ವಾತಂತ್ರ್ಯ. ಆತನು ತನಗೆ ಸರಿ ಎನಿಸಿದ ರೀತಿಯಲ್ಲಿ ಜೀವನವನ್ನು ನಡೆಸತಕ್ಕಂಥ ಸ್ಥಿತಿ ಸ್ವಾತಂತ್ರ್ಯ. ಆದರೆ ಇತರರ ಬದುಕಿಗೆ ಮಾರಕವಾಗದಂತೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಸ್ವಾತಂತ್ರ್ಯ ಅಂತೇಳಿ ಕರೀಬಹುದು. ಇನ್ನು ಈ ಸ್ವಾತಂತ್ರ್ಯವನ್ನು ನಕಾರಾತ್ಮಕ ದೃಷ್ಟಿಕೋನದಿಂದಲೂ ಸಕಾರಾತ್ಮಕ ದೃಷ್ಟಿಕೋನ ಅಂತೇಳಿ ಎರಡು ದೃಷ್ಟಿಕೋನಗಳಲ್ಲಿ ಅದನ್ನು ನೋಡಲಾಗ್ತದೆ. ಸ್ವಾತಂತ್ರ್ಯವನ್ನು ಎರಡು ದೃಷ್ಟಿಕೋನಗಳಲ್ಲಿ ನೋಡಲಾಗ್ತದೆ, ನಕಾರಾತ್ಮಕ ದೃಷ್ಟಿಕೋನ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿ ರಾಜ್ಯ ಒದಗಿಸಿಕೊಟ್ಟಿರುವ ಸಮಾನ ಅವಕಾಶಗಳನ್ನು ಪಡೆದು ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವ ಜೊತೆಗೆ ಇತರರು ಕೂಡ ಸಮಾನ ಅವಕಾಶಗಳನ್ನು ಹೊಂದಿದ್ದಾರೆ. ಒಬ್ಬ ವ್ಯಕ್ತಿ ಸರ್ಕಾರ ತನಗೆ ಒದಗಿಸಿಕೊಟ್ಟಿರುವ ಸೌಲಭ್ಯಗಳನ್ನು ಅನುಭವಿಸಿಕೊಂಡು ಹೋಗುವಲ್ಲಿ ತಾನು ಸಂಪೂರ್ಣವಾಗಿ ಆ ಅವಕಾಶಗಳನ್ನು ಒದಗಿಸಿಕೊಂಡು ಹೋಗುವುದರ ಜೊತೆಗೆ ಇತರರಿಗೂ ಅಂಥ ಅವಕಾಶಗಳು ಇದ್ದಾವೆ, ಇತರರಿಗೂ ಹಾಗೆ ಬದುಕುವ ಅವಕಾಶಗಳು ಇದೆ ಎನ್ನುವುದನ್ನು ಅರಿತು ನಡೆಯುವ ಒಂದು ದೃಷ್ಟಿಕೋನ. ಮತ್ತು ಇಂಥ ಸಂದರ್ಭದಲ್ಲಿ ಆತನಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳನ್ನು ಉಂಟು ಮಾಡದೆ ಸಾಮಾಜಿಕ ಕಲ್ಯಾಣವನ್ನು ಸಾಧಿಸಲು ಇರತಕ್ಕಂಥ ಒಂದು ಸ್ಥಿತಿಯನ್ನು ನಕಾರಾತ್ಮಕ ಸ್ವಾತಂತ್ರ್ಯ ಅಂತೇಳಿ ಕರೀತಾರೆ. ಇದನ್ನು ಸಮಾಜಶಾಸ್ತ್ರಜ್ಞರು ಮತ್ತು ಮಾರ್ಕ್ಸ್ವಾದಿಗಳಾದ ಕ್ಯಾಂಟ್, ಹೆಗಲ್, TDH ಗ್ರೀನ್, ಬಾರ್ಕರ್, HJ ಲಾಸ್ಕಿ ಮುಂತಾದವರು ಇದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಇನ್ನು ಸಕಾರಾತ್ಮಕ ಸ್ವಾತಂತ್ರ್ಯ ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯ. ಸಕಾರಾತ್ಮಕ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಒಬ್ಬ ವ್ಯಕ್ತಿಯು ರಾಜ್ಯವು ತಾನಾಗಿ ಒದಗಿಸಿಕೊಟ್ಟಿರುವ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿಕೊಂಡು ಹೋಗುವಲ್ಲಿ ಮತ್ತು ಇತರರಿಗೂ ಆ ರೀತಿಯ ಅವಕಾಶಗಳು ಇದ್ದಾವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ತನ್ನ ವರ್ತನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ತನಗೆ ಕೊಡಮಾಡಿರ್ತಕ್ಕಂಥ ಸೌಲಭ್ಯಗಳನ್ನು ಅನುಭವಿಸಿಕೊಂಡು ಹೋಗತಕ್ಕಂಥ ಒಂದು ಸ್ಥಿತಿಯನ್ನು ಸಕಾರಾತ್ಮಕ ಸ್ವಾತಂತ್ರ್ಯ ಅಂತೇಳಿ ಕರೀತಾರೆ. ಇನ್ನೊಂದು ಸ್ಥಿತಿ ಇದೆ, ಅದನ್ನು ನಕಾರಾತ್ಮಕ ಅಥವಾ ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತೇಳಿ ಕರೀತಾರೆ ಮತ್ತು ನೈಸರ್ಗಿಕ ಸ್ವಾತಂತ್ರ್ಯ ಅಂತಲೂ ಕೂಡ ಕರೀತಾರೆ. ನಿಸರ್ಗದ ಬದುಕಿನಲ್ಲಿ ಮನುಷ್ಯ ಯಾವುದೇ ನಿರ್ಬಂಧಗಳನ್ನು ಹೊಂದಿಲ್ಲ. ನಿಸರ್ಗದ ಬದುಕಿನಲ್ಲಿ ಮನುಷ್ಯ ಯಾವುದೇ ನಿರ್ಬಂಧಗಳನ್ನು ಹೊಂದಿಲ್ಲ, ನಿರ್ಬಂಧ ಮುಕ್ತವಾಗಿ ಇದ್ದಾನೆ. ಆತನು ತನ್ನ ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುವ ಅಧಿಕಾರ ಇದೆ. ತನ್ನ ಮನಸ್ಸಿಗೆ ಬಂದಾಗ ಅವನು ವರ್ತನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಇನ್ನು ರಾಜ್ಯವು ಯಾವುದೇ ನಿಯಂತ್ರಣಗಳನ್ನು ವ್ಯಕ್ತಿಯ ಮೇಲೆ ಹೇರಬಾರದು. ರಾಜ್ಯವು ಯಾವುದೇ ತನ್ನ ನಿಯಂತ್ರಣಗಳನ್ನು ವ್ಯಕ್ತಿಯ ಮೇಲೆ ಹೇರಬಾರದು. ಅದಕ್ಕೋಸ್ಕರ ವ್ಯಕ್ತಿವಾದಿಗಳು ಹೇಳ್ತಾರೆ, ಯಾವ ರಾಜ್ಯವು ತನ್ನ ಅತಿಯಾದ ಕಾನೂನುಗಳ ಬಿಗಿ ಬಂದೋಬಸ್ತಿನ ನಡುವೆ, ಅಂದ್ರೆ
ಯಾವ ರಾಜ್ಯವು ತನ್ನ ಅತಿಯಾದ ಕಾನೂನುಗಳಿಂದ ವ್ಯಕ್ತಿಯನ್ನು ಬಂಧಿಸಿ ಇಡುತ್ತವೆಯೋ ಅವು ಕೆಟ್ಟ ರಾಜ್ಯಗಳಾಗಿಯೂ, ಯಾವ ರಾಜ್ಯಗಳು ವ್ಯಕ್ತಿಯನ್ನು ಸ್ವತಂತ್ರವಾಗಿ ಬಿಡುತ್ತವೆಯೋ ಅವುಗಳನ್ನು ಒಳ್ಳೆಯ ರಾಜ್ಯಗಳೆಂದು ಕೂಡ ವ್ಯಕ್ತಿವಾದಿಗಳು ಕರೀತಾರೆ. ವ್ಯಕ್ತಿವಾದಿ ಸಿದ್ಧಾಂತ ಅಂತ ಹೇಳೋದು ಬರ್ತದೆ. ಆ ವ್ಯಕ್ತಿವಾದ ಸಿದ್ಧಾಂತಿಗಳು ಏನು ಹೇಳ್ತಾರೆ ಅಂತಂದರೆ, ಯಾವ ರಾಜ್ಯ ತನ್ನ ಅತಿಯಾದ ಬಿಗಿಯಾದ ಕಾನೂನುಗಳ ಮುಖಾಂತರ ವ್ಯಕ್ತಿಯನ್ನು ಬಂಧನದಲ್ಲಿ ಇಡಲಿಕ್ಕೆ ಬಯಸ್ತದೆಯೋ ಅಂಥ ರಾಜ್ಯಗಳು ಕೆಟ್ಟ ರಾಜ್ಯಗಳು ಆಗಿರ್ತವೆ. ಯಾವ ರಾಜ್ಯ ವ್ಯಕ್ತಿಗೆ ಯಥೇಚ್ಛ ಪ್ರಮಾಣದ ಸ್ವಾತಂತ್ರ್ಯವನ್ನು ಕೊಟ್ಟು ಆತನನ್ನು ಬಂಧಮುಕ್ತನನ್ನಾಗಿ ಮಾಡಿರ್ತದೆಯೋ ಆ ರಾಜ್ಯ ಒಳ್ಳೆಯ ರಾಜ್ಯ ಆಗಿರ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಇದನ್ನು ಅಂದರೆ ವ್ಯಕ್ತಿಯು ತನಗೆ ಸರಿ ಎನಿಸಿದ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಅಲ್ಲಿ ಹಸ್ತಕ್ಷೇಪವನ್ನು ಮಾಡದೇ ಇರುವ ವ್ಯಕ್ತಿಯ ವೈಯಕ್ತಿಕ ಬದುಕಿನಲ್ಲಿ ರಾಜ್ಯವು ಹಸ್ತಕ್ಷೇಪ ಮಾಡಲೇಬಾರದು ಅಂಥ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ, ನಕಾರಾತ್ಮಕ ಒಂದು ಸ್ವಾತಂತ್ರ್ಯ, ನಿಷೇಧಾತ್ಮಕ ಸ್ವಾತಂತ್ರ್ಯ ಅಂತೇಳಿ ಕರೀತಾರೆ. ಇದನ್ನು ಥಾಮಸ್ ಹಾಬ್ಸ್, ಜಾನ್ ಲಾಕ್, ಜೆಫರ್ಸನ್, ಎಡ್ಮಂಡ್ ಬರ್ಗ್, ಆಡಮ್ ಸ್ಮಿತ್, ಜೆರ್ಮಿ ಬೆಂಥಾಮ್ ಮತ್ತು ಇತರರು ಇದನ್ನು ಬೆಂಬಲಿಸ್ತಾರೆ. ಈಗ ಇವೆರಡು ದೃಷ್ಟಿಕೋನಗಳ ನಂತರ ಬರ್ತಕ್ಕಂಥ ಒಂದು ವಿಷಯ ಯಾವುದು ಅಂತಂದರೆ ವ್ಯಾಖ್ಯಾನಗಳು, ಸ್ವಾತಂತ್ರ್ಯಕ್ಕೆ ಇರುವ ವ್ಯಾಖ್ಯಾನಗಳು. ಈ ವ್ಯಾಖ್ಯಾನಗಳನ್ನು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲ ರಾಜನೀತಿ ಚಿಂತಕರುಗಳಲ್ಲಿ ಒಮ್ಮತವಾದಂಥ ಅಭಿಪ್ರಾಯವನ್ನು ನಾವು ಕಾಣ್ತಾ ಇಲ್ಲ. ಅಲ್ಲಿ ತನ್ನದೇ ಆದ ಧಾಟಿನಲ್ಲಿ, ತಮ್ಮದೇ ಆದ ದೃಷ್ಟಿಕೋನಗಳಲ್ಲಿ ರಾಜನೀತಿ ಚಿಂತಕರುಗಳು ಅದಕ್ಕೊಂದು ಅರ್ಥವಿವರಣೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂಥ ವ್ಯಾಖ್ಯಾನಗಳನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ.